ವೆಲ್ಕಮ್ ಬ್ಯಾಕ್ ಟು ದೇವಿಕರಾಣಿ ಯೂಟ್ಯೂಬ್ ಚಾನಲ್. ಇವತ್ತೇನು ವಿಶೇಷ ಅಂತಂದರೆ, ಇವತ್ತು ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ, ದೊಡ್ಡಸಿಂಕೆರೆಗೆ. ತುಂಬ ದಿನಗಳಾದಮೇಲೆ ನಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ವಿ. ನನಗಂತೂ ತುಂಬ ಖುಷಿ ಆಗ್ತಿದೆ. ಇವಾಗ ಏನಕ್ಕಪ್ಪ ಊರಿಗೆ ಹೋಗ್ತಿರೋದು ಅಂದರೆ, ನಮ್ಮ ಮಾವನ ಮನೆ ಗೃಹಪ್ರವೇಶ ಇತ್ತು, ಅದಕ್ಕೆ ನಾಳೆ ಇರೋದು ಗೃಹಪ್ರವೇಶ. ಇವತ್ತು ಹೋಗ್ತಿದ್ದೀವಿ. ಇವತ್ತು ನೈಟು ಪೂಜೆ ಎಲ್ಲ ಇರುತ್ತೆ, ಅದಕ್ಕೆ ಇವತ್ತೇ ಹೋಗ್ತಿದ್ದೀವಿ. ನನಗೆ ನಮ್ಮ ಅಜ್ಜಿ ಊರಂದರೆ ತುಂಬ ಇಷ್ಟ. ನಾನು ಯಾವಾಗಲೂ ರಜಕ್ಕೆ ಅಲ್ಲಿಗೆ ಹೋಗ್ತಿದ್ದೆ. 1 ಮಂತ್ 2 ಮಂತ್ ಅಲ್ಲೇ ಇರ್ತಿದ್ದೆ. ರಜಾ ಬಂತು ಅಂದರೆ ಸಾಕು ಊರಿಗೆ ಹೋಗ್ತಾ ಇದ್ದೆ ಯಾವಾಗಲೂ. ಇವಾಗ ನಮ್ಮ ಅಜ್ಜಿ ಇದ್ರು ತುಂಬ ಖುಷಿ ಪಡ್ತಿದ್ರು, ಅವ್ರ ಮಕ್ಕಳು ಮನೆ ಕಟ್ಟಿರೋದು ನೋಡಿಬಿಟ್ಟು. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಅಜ್ಜಿನ ಬೇಗ ದೇವ್ರು ಕರ್ಕೊಂಡ್ಬಿಟ್ಟ. ಇವಾಗ ನಮ್ಮ ಅಜ್ಜಿ ಊರಿಗೆ ಎಂಟ್ರಿ ಆದ್ವಿ. ನಮ್ಮ ಅಜ್ಜಿ ಊರಲ್ಲಿ ನಮ್ಗೆ ತುಂಬ ನೆನಪುಗಳಿದೆ. ಮತ್ತು ನನ್ನ ಬಾಲ್ಯನೇ ಜಾಸ್ತಿ ಕಳೆದಿದ್ದೆ ದೊಡ್ಡಸಿಂಕೆರೆಯಲ್ಲಿ, ನಮ್ಮ ಅಜ್ಜಿ ಊರಲ್ಲಿ. ನಾನು ಹುಟ್ಟಿದ್ದು ದೊಡ್ಡಸಿಂಕೆರೆನೇ, ದೊಡ್ಡಸಿಂಕೆರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹುಟ್ಟಿದ್ದು. ಅಜ್ಜಿ ಊರಲ್ಲೇ ಜಾಸ್ತಿ ಬೆಳೆದಿದ್ದು ಅಜ್ಜಿ ಊರಲ್ಲೇ. ನಮ್ಮಮ್ಮ ಈ ಸ್ಕೂಲಲ್ಲೇ ಓದಿದ್ದು, ಗೌರ್ಮೆಂಟ್ ಸ್ಕೂಲಲ್ಲಿ. ನಮ್ಮಮ್ಮ ಓದ್ತಿದ್ದಾಗ ತುಂಬ ಮಕ್ಳು ಇರ್ತಿದ್ರಂತೆ. ಈಗ ತುಂಬ ಮಕ್ಕಳು ತುಂಬ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಎಲ್ಲ ಪ್ರೈವೇಟ್ ಸ್ಕೂಲ್ ಅನ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಕಮ್ಮಿ ಮಕ್ಕಳು ಓದ್ತಿದ್ದಾರೆ. ಈಗ ಸ್ಕೂಲ್ನ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಮುಂದೆ ಬಂದರೆ ಇದು ಕಾಳಮ್ಮನ ದೇವಸ್ಥಾನ. ದೊಡ್ಡಸಿಂಕೆರೆ ಅಂಬರೀಷ್ ಹುಟ್ಟಿದ ಊರು ಕೂಡ. ಅಂಬರೀಷ್ ಸತ್ತ ಮೇಲೆ ಸಮಾಧಿ ಕೂಡ ಮಾಡಿದ್ದಾರೆ, ಮತ್ತು ಸ್ಟ್ಯಾಚು ಕೂಡ ನಿರ್ಮಿಸಿದ್ದಾರೆ ಅಂಬರೀಷ್ ಅವ್ರದ್ದು. ನಮ್ಮ ಅಜ್ಜಿ ಮನೆ ಫಸ್ಟ್ ಇದ್ದಿದ್ದು ಸಡ್ಡು, ಆಮೇಲೆ ಸೈಡ್ ತಗೊಂಡು ಮನೆ ಮಾಡಿಕೊಂಡು ಆ ಕಡೆ ಹೋದ್ರು, ಹಂಚು ಮನೆ ಮಾಡಿಕೊಂಡು. ಇವಾಗ ನಮ್ಮ ಮಾವದಿರು ಇಬ್ಬರು ತಾರಸಿ ಮನೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಹೋಗಿದ್ದಾರೆ ಅಂತ. ಇಲ್ಲಿ ಮುಂದೆ ಇದೆ ನೋಡಿ, ಅಲ್ಲಿ ಸಡ್ಡಿತ್ತು. ನಾನು ಹುಟ್ಟೋದಾಗಿಂದನೂ ನಾನು ಸಡ್ಡಲ್ಲೇ ಇದ್ದಿದ್ದು. ಆಮೇಲೆ ನಮ್ಮ ಅಜ್ಜಿಯವರು ಸೈಡ್ ತಗೊಂಡು ಮನೆ ಮಾಡಿದ್ರಲ್ಲ, ಆ ಮನೆ ಹತ್ರ ನಾವೀಗ ಹೋಗ್ತಾ ಇರೋದು. ಇಲ್ಲಿಂದ ನಾವು ಅಲ್ಲಿ ಗೃಹಪ್ರವೇಶ ಮಾಡ್ತಿದ್ದಾರೆ, ಆ ಮನೆ ಕರ್ಕೊಂಡು ಹೋಗ್ತೀನಿ. ಅದು ಈಗ ಡೂಪ್ಲೆಕ್ಸ್ ಮನೆ ಮಾಡಿದ್ದಾರೆ. ಲಾಸ್ಟ್ ಮನೆ ಕಾಣಿಸ್ತಿದೆ, ಇದೇ ನಮ್ಮ ಅಜ್ಜಿ ಮನೆ. ತುಂಬ ವರ್ಷ ಇದ್ವಿ. ಇವಾಗ ನಮ್ಮ ಮಾವರು ಈ ಮನೆ ಕಟ್ಟಿದ್ದಾರೆ, ಡೂಪ್ಲೆಕ್ಸ್ ಮನೆ. ನಾವು ಬಂದಾಗ ಆ ಮನೆಗೆ ಹೋಗಿದ್ವಿ ಅಲ್ವಾ, ಆ ಮನೆಯಿಂದ ಈ ಮನೆ ಬರೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಪೂಜೆ ಮಾಡ್ತಿದ್ರು. ಇದು ನಾವು ದೊಡ್ಡ ಮಾವ ಕೂತಿದ್ದಾರೆ ಪೂಜೆಗೆ. ದೊಡ್ಡ ಮಾವನ ಹೆಂಡತಿ ಮತ್ತು ಅವ್ರಿಬ್ರು ಮಕ್ಕಳು ಮತ್ತು ನಮ್ಮ ತಾತ, ಇವ್ರು 3 ಜನ ಕೂತ್ಕೊಂಡು ಪೂಜೆ ಕೂತಿದ್ದಾರೆ. ಸಿಂಪಲಾಗೆ ಮಾಡ್ತಿದ್ರು. ಗಣಪತಿ ಹೋಮ ಅಂತ ಮಾಡಿಸಿದ್ರು. ನೈಟೇ ಪೂಜೆ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು. ಗಣಪತಿ ಹೋಮಕ್ಕೆ ಏನೇನು ಬೇಕು, ಯಾವ ಥರ ಇರಬೇಕು ಎಲ್ಲನೂ ನೈಟೇ ಮಾಡಿಬಿಟ್ರು. ಇನ್ನು ಬೆಳಗ್ಗೆ ಎದ್ದು ಹಸು ನುಗ್ಸಿ ಮತ್ತು ಪೂಜೆ ಮಾಡಿ ಗಂಗಾ ನೀರು ತಂದು ಮತ್ತು ಹಾಲು ಉಗ್ಸೋದು ಅಷ್ಟೇ ಬಾಕಿ ಇದ್ದಿದ್ದು. ನೈಟೇ ಪೂರ್ತಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. कर्णिकाय मध्यै प्रसन्नवदनं वरदाभयं रक्तवर्णं कलिङ्गदेशीयं हास्यपदोदजं प्रजापतिसहितं साङ्गं सायुधं सवानि कटनिवार सर्वलङ्कारभूषितं अधिदेवता प्रत्येवता सहितं सूर्यकृम् आवाहयामि स्थापयामि पूजयामि कुटुम्बस्य जाताय सूर्यकृपाकटाक्षिद्धिरस्तु समस्त. ಒಂದು ಸ್ವಲ್ಪ ಆಚೆ ಬಂದೆ, ಒಳಗಡೆ ಪೂಜೆ ಮಾಡ್ತಿದ್ರು. ಒಂದು ಸ್ವಲ್ಪ ನಮ್ಮ ಫ್ಯಾಮಿಲಿ ಜೊತೆ ಮಾತಾಡೋಣ, ಎಲ್ಲ ಆಚೆ ಕೂತಿದ್ರು. ಅವರೆಲ್ಲರನ್ನೂ ಮಾತಾಡಿಸ್ಕೊಂಡು ಮತ್ತೆ ಒಳಗಡೆ ಬಂದೆ. ಇವಾಗ ಪೂಜೆ ಎಲ್ಲ ಮುಗೀತು, ಹೋಮ ಕುಣಿಸಿದ್ದಾರೆ, ಹೋಮ ಮಾಡಿಸ್ತಾರೆ ಈಗ. ಇವಳು ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು, ನನಗಿಂತ 2 ವರ್ಷ ದೊಡ್ಡವಳು ಅಷ್ಟೇ, ಸಂಗೀತ ಅಂತ. ಮತ್ತೆ ಹೋಮ ಸ್ಟಾರ್ಟ್ ಆಯಿತು. ಹೋಮಕ್ಕೆಲ್ಲ ಕೂತಿದ್ರು. ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು ಅಂತ ತೋರಿಸಿದೆಲ್ಲ ಅವಳ ತಂಗಿ ಇವಳು. ಬನ್ನಿ ಆಚೆಗಡೆ ಊಟ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಬರೋಣ. ನಮ್ಮ ಮನೆ ಹಿಂದೆ ಮಾಡಿಸ್ತಿದ್ದಾರೆ ಅಡುಗೆನ. ಏನು ಮಾಡಿಸ್ತಿದ್ದಾರೆ ಅಂತ ಹೋಗಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ಅಡುಗೆ ಮಾಡ್ತಿರೋದು ನನಗೆ ಅಮ್ದಿರಾಗಬೇಕು. ಏನು ಅಡುಗೆ ಮಾಡ್ತಿದ್ದೀರಾ? ಏನು ಅಡುಗೆ ಮಾಡ್ತಿದ್ದೀರಾ? ಯಾರ್ದಿದು? ಅನ್ನ ಸಾರು ಪಾಯಸ ಹಪ್ಪಳ. ಬೆಳ್ಳುಳ್ಳಿ ಬಿಡಿಸ್ತಾರೆ, ಮೆಣಸಿನಕಾಯಿ ಮಾಡಿದ್ದಾರೆ. ಇವಳ ಹೆಸರು ಸಂಜು ಅಂತ. ಇವಳು ನರ್ಸಿಂಗ್ ಮಾಡ್ತಾಳೆ. ಅದಕ್ಕೆ ಹೆಂಗಿದೆ ನಿನ್ನ ನರ್ಸಿಂಗ್ ಅಂತ ಕೇಳ್ತಿದ್ದೆ, ನೋಡಿ ಏನು ಹೇಳ್ತಾಳೆ ಅಂತ. ಚೆನ್ನಾಗೈತೆ, ಎಲ್ಲರೂ ಸೇವೆ ಮಾಡ್ತೀವಲ್ಲ, ಚೆನ್ನಾಗೈತೆ. ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಎಲ್ಲ ಅಡುಗೆನೂ ಆಗಿತ್ತು. ಸಾಂಬಾರು ಒಂದಿತ್ತು, ಅದನ್ನು ಮಾಡ್ತಿದ್ರು. ನಾನು ಒಮ್ಮದ ಹತ್ರ ಬರೋಣ ಅಂತ ಬಂದೆ, ಅಷ್ಟೆಲ್ಲ ಮುಗ್ದೋಗಿತ್ತು. ಮತ್ತು ಆಚೆಗಡೆ ಪೂಜೆ ಮಾಡ್ತಾರಲ್ಲ, ಅದು ಕುಂಬಳಕಾಯಿ ಕಟ್ಟಿ ಮತ್ತು ಅದನ್ನೆಲ್ಲ ಮಾಡ್ತಿದ್ರು. ಅದೆಲ್ಲ ಮುಗೀತು. ಅದೆಲ್ಲ ಆದಮೇಲೆ ಪ್ರಸಾದ ಕೊಡ್ತಿದ್ರು. ನಾನು ಪ್ರಸಾದ ಇಲ್ಲಿ ಅಂತ ಹುಡುಕ್ತಿದ್ರೆ ಇವಳು ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದ್ಲು. ಅದಕ್ಕೆ ಈ ಕಡೆ ಬಾ ಅಂತ ಕರೆದೆ.
ಅವ್ರ ಜೊತೆ ಹಂಗೆ ಒಂದು ವಿಡಿಯೋ ಮಾಡ್ಕೊಂಡು ನಮ್ಮ ಅಮ್ಮನ ಇನ್ನೊಬ್ಬರ ಚಿಕ್ಕಪ್ಪನ ಮಗಳು ಬಂದ್ರು, ನನಗೆ ಅಕ್ಕ ಆಗಬೇಕು, ಇವ್ರ ಜೊತೆ ಒಂದು ವಿಡಿಯೋ ಮಾಡ್ಕೊಂಡು ಪ್ರಸಾದ ಕೊಡೋಣ ಅಂತ ಹೋಗಿ ಪ್ರಸಾದ ಕೊಡ್ತಿದ್ದೆ. ಆಲ್ರೆಡಿ ಎಲ್ಲರಿಗೂ ಪ್ರಸಾದ ಕೊಟ್ಟಾಗಿತ್ತು, ಸ್ವಲ್ಪ ಇತ್ತು, ಎಲ್ಲರಿಗೂ ಪ್ರಸಾದ ಕೊಟ್ಬಿಟ್ಟು ನಾವು ರಾತ್ರಿ ಊಟಕ್ಕೆ ಹೋದ್ವಿ. ಅಲ್ಲಿ ಬೂಂದಿ ಪಾಯಸ, ಅನ್ನ ಸಾಂಬಾರು ಮತ್ತು ಹಪ್ಪಳ ಮಾಡಿದ್ರು. ಊಟ ಮಾಡ್ಕೊಂಡು ಮನೆ ಒಳಗೆ ಬಂದ್ವಿ. ಮನೆ ಒಳಗೆ ಎಲ್ಲರೂ ನೈನ್ ಪಾಲಿಶ್ ಹಾಕೋತಾ ಇದ್ರು. ಹಾಗೆ ನನಗೂ ಆಕ್ರಮ ಅಂತಂದ್ಬಿಟ್ಟು ನಾನು ಸ್ವಲ್ಪ ಹಂಗೆ ಹಾಕ್ಸ್ಕೊಂಡೆ. ಆಲ್ರೆಡಿ ಎಲ್ಲ ಟೈಮ್ ಆಗಿಬಿಟ್ಟಿತ್ತು. ಬೆಳಗ್ಗೆ ಏನು ಬೇಕೋ ಅದೆಲ್ಲ ಸೊಪ್ಪೆಲ್ಲ ಬಿಡಿಸ್ಕೊಂಡು ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಎದ್ದು ಬೆಳಗ್ಗೆ ಏನು ಪೂಜೆ ಆಗುತ್ತೆ ಅದೆಲ್ಲ ತೋರಿಸ್ತೀನಿ ನಾಳೆ ವ್ಲಾಗಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋ ನೋಡಿದ್ದಕ್ಕೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.